ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. ಸಿಎಂಗೆ ಮೂಡ ಟ್ರಬಲ್ ಒಂದ್ ಕಡೆ ಆದ್ರೆ ಚೆಕ್ಮೇಟ್ ಕೊಡುತ್ತಾ ಈಗ ಇಡಿ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. 2 ತಿಂಗಳ ತನಿಖೆ ದಾಖಲೆಯನ್ನ ಸಂಗ್ರಹ ಮಾಡಿದೆ ಇಡಿ. ಈಗಾಗಲೇ ಸಿಎಂ ಆಪ್ತರು ಅಧಿಕಾರಿಗಳ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಈ ತನಕ 10ಕ್ಕೂ ಹೆಚ್ಚು ಜನರನ್ನ ಇಡಿ ಅಧಿಕಾರಿಗಳು ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ಇಡಿಯ ಮುಂದಿನ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ. ಇಡಿ ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿನ್ನೇದಲ್ಲ, 1998ರಿಂದ 2004 ತನಕ ಆದಂತ ಪ್ರಕ್ರಿಯೆ ಯಾವ ರೀತಿಯಾಗಿದೆ ಆ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಸಿಎಂಗೆ ನೋಟಿಸ್ ಕೊಡ್ತಾರ ಹಾಗಾದ್ರೆ? ಇನ್ನು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ವಿಚಾರಣೆ ಮಾಡ್ತಿರೋ ಇಡಿ ಸಿಎಂ ಸಿದ್ದರಾಮಯ್ಯ ಅವರ ಸುತ್ತ ಒಂದು ವರ್ತಲವನ್ನು ನಿರ್ಮಾಣ ಮಾಡ್ತಾ ಇದೆ. ಆದರೆ ಸಿಎಂ ಅನ್ನು ಟಚ್ ಮಾಡೋಕ್ಕಾಗ್ತಾ ಇಲ್ಲ, ಟಚ್ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಅದರ ಸೂಚನೆ ಸಿಎಂಗೂ ಬಂದಂಗೆ ಕಾಣ್ತಾ ಇದೆ. ನನ್ನನ್ನು ಟಚ್ ಮಾಡಿದರೆ ಜನ ಬಿಡಲ್ಲ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗಿದ್ದಿರ್ಬೋದು. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಮೂಡ ತಲೆಬಿಸಿ, ಚೆಕ್ಮೇಟ್ ಕೊಡೋಕೆ ರೆಡಿಯಾಗಿದೆಯಾ ಇಡಿ? ಸದ್ಯ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿರುವ ಮೂಡ ಸೈಟ್ ಹಗರಣ ಸಿಎಂ ಬುಡ ಅಲ್ಲಾಡಿಸುತ್ತಿದೆ. ಇಡಿ ಹಂತ ಹಂತವಾಗಿ ತನಿಖೆಗೆ ಇಳಿದಿದ್ದು ಸಿದ್ದರಾಮಯ್ಯಗೆ ಟೆನ್ಷನ್ ದುಪ್ಪಟ್ಟು ಮಾಡಿದೆ. 2 ತಿಂಗಳಿಂದ ಫೀಲ್ಡ್ಗೆ ಇಳಿದಿರೋ ಇಡಿ ಅಧಿಕಾರಿಗಳು ದಾಖಲೆ ಸಂಗ್ರಹಕ್ಕೆ ಇಳಿದಿದ್ದು ಸಿಎಂ ಆಪ್ತರು ಮೂಡ ಮಾಜಿ ನೌಕರರನ್ನ ಕರೆಸಿ ವಿಚಾರಣೆ ನಡೆಸುತ್ತಿದೆ. ಈವರೆಗೂ 10ಕ್ಕೂ ಹೆಚ್ಚು ಜನರನ್ನ ಕರೆಸಿ ವಿಚಾರಣೆ ನಡೆಸಿರೋ ಇಡಿ ನೆಕ್ಸ್ಟ್ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಸಿಎಂ ಮೇಲೆ ಇಡಿ ಕಣ್ಣು. ಸದ್ಯ ಸಿಎಂ ಮೇಲೆ ಕಣ್ಣಿಟ್ಟಿರುವ ಮೂಡ ಕೇಸ್ ಸಂಬಂಧ ದಾಖಲೆಗಳ ಪರಿಶೀಲನೆಗೆ ಇಡಿ ಇಳಿದಿದೆ. ಅದರಲ್ಲೂ 1998ರಿಂದ 2004ರವರೆಗೆ ಮೂಡಾದಲ್ಲಾದ ಪ್ರಕ್ರಿಯೆ ಬಗ್ಗೆ ವಿಚಾರಣೆ ಮಾಡುತ್ತಿದೆ. ಹಂತ ಹಂತವಾಗಿ ನೋಟಿಸ್ ಕೊಟ್ಟು ಇಡಿ ತನಿಖೆಗೆ ಇಳಿದಿದ್ದು ಸಿಎಂ ಅತ್ಯಾಪ್ತರು ಮೂಡ ಅಧಿಕಾರಿಗಳಿಗೂ ಇಡಿ ಶಾಕ್ ಕೊಟ್ಟಿದೆ. ಈಗಾಗಲೇ ತನಿಖೆ ವೇಳೆ ಮಹತ್ವದ ದಾಖಲೆ ಇಡಿ ವಶಕ್ಕೆ ಪಡೆದಿದ್ದು ಅಕ್ರಮ ಹಣ ವರ್ಗಾವಣೆ ವಹಿವಾಟು ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುತ್ತಿದೆ. ಹೀಗೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಏನು ಇಡಿ ಈವರೆಗೂ ನೋಟಿಸ್ ಕೊಟ್ಟು ಯಾರ್ಯಾರನ್ನ ತನಿಖೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಸೆಪ್ಟೆಂಬರ್ 7ರಂದು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ, ಅಕ್ಟೋಬರ್ 18ರಂದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಮನೆ ಶೋಧ, ಬಳಿಕ ಅಕ್ಟೋಬರ್ 19ರಂದು ಭೂಮಿ ಮಾಲೀಕ ದೇವರಾಜು ವಿಚಾರಣೆ, ಅಕ್ಟೋಬರ್ 27ರಂದು ದೂರುದಾರ ಗಂಗರಾಜು ವಿಚಾರಣೆ, ನಂತರ ಅಕ್ಟೋಬರ್ 28ರಂದು ಬಿಲ್ಡರ್ ಮಂಜುನಾಥ್ ಮನೆಯಲ್ಲಿ ಶೋಧ. ಅದೇ ದಿನ ಅಂದರೆ ಅಕ್ಟೋಬರ್ 28ರಂದು ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಇಡಿ ಶಾಕ್. ನವೆಂಬರ್ 12ರಂದು ಸಿಎಂ ಖಾಸಗಿ ಪಿಎ ಸಿಟಿ ಕುಮಾರ್ಗೆ ಗ್ರಿಲ್. ನವೆಂಬರ್ 13ರಂದು ರಾಯಚೂರು ಸಂಸದ ಕುಮಾರ್ ನಾಯಕ್ ವಿಚಾರಣೆ. ನವೆಂಬರ್ 14ಕ್ಕೆ ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ, ನಿವೃತ್ತ ತಹಶೀಲ್ದಾರ್ ಮಾಳಗಿ ಶಂಕರ್ ಹಾಗೂ ಮೂಡ ಮರಿಗೌಡ ಆಪ್ತ ಶಿವಣ್ಣ ವಿಚಾರಣೆ ಮಾಡಿದೆ. ಹೀಗೆ ಎಲ್ಲರನ್ನೂ ತನಿಖೆ ಮಾಡಿ ವರದಿ ರೆಡಿ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ನೀಡೋ ಸಾಧ್ಯತೆ ಇದ್ದು ಸದ್ಯ ಹೈಸ್ಪೀಡ್ನಲ್ಲಿ ಈಗ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ಗೆ ಕರಿಯಾಘಾತ ಎದುರಾಗಿದೆ. ಈ ಜಮೀರ್ ಹೇಳಿಕೆ ಈಗ ಸಿಪಾಯಿಗೆ ಕಂಟಕವಾಯ್ತಾ? ಈ ಪ್ರಶ್ನೆ ಮೂಡ್ತಾ ಇರೋದು ಯಾಕಂತ ಹೇಳಿದ್ರೆ, ಫಲಿತಾಂಶಕ್ಕೂ ಮುನ್ನ ಯೋಗೇಶ್ವರ್ಗೆ ಈಗ ಸೋಲಿನ ಭೀತಿ ಶುರುವಾಗಿದೆ. ಕುಮಾರಸ್ವಾಮಿಗೆ ಕರಿಯಾ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ಪ್ರಚಾರದ ವೇಳೆ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲೋ ಒಂದ್ ಕಡೆಯಲ್ಲಿ ಎದೆಯಲ್ಲಿ ಢವಢವ ಶುರುವಾಗ್ತಾ ಇದೆ ಸಿಪಿ ಯೋಗೇಶ್ವರ್ ಅವರಿಗೆ. ರಿಸಲ್ಟ್ ಮುಂಚೆನೆ ಹಾಗಾದ್ರೆ ಇಂಥ ಒಂದು ಮಾತನ್ನ ಯಾಕೆ ವ್ಯಕ್ತಪಡಿಸಿದ್ದಾರೆ ಅಂತ ಪ್ರಶ್ನೆ. ಇನ್ನು 23ಕ್ಕೆ ರಿಸಲ್ಟ್ ಬರಬೇಕು. ಯೋಗೇಶ್ವರ್ ಆಲ್ರೆಡಿ ಮಾತಾಡ್ಬಿಟ್ಟು ಜಮೀರ್ ಹೇಳಿದ್ದು ಸ್ವಲ್ಪ ತೊಂದರೆ ಆಗಿದೆ, ದೇವೇಗೌಡರು ಬಂದಿದ್ದು ಅವರು ಸ್ವಲ್ಪ ನಮಗೆ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ಏನು ಕಾರಣ? ಬೈ ಎಲೆಕ್ಷನ್ ಕಾವು ಈಗಾಗಲೇ ತಣ್ಣಗಾಗಿದೆ. ಆದರೆ ಚನ್ನಪಟ್ಟಣದಲ್ಲಿ ಫಲಿತಾಂಶಕ್ಕೂ ಮೊದಲೇ ಸೈನಿಕ ಶಸ್ತ್ರತ್ಯಾಗ ಮಾಡಿದ್ದಾರೆ, ಅಂದರೆ ಸೋಲೊಪ್ಪಿಕೊಂಡಿದ್ದಾರೆ. ಯೋಗೇಶ್ವರ್ ಅದ್ಯಾಕೋ ಸೋಲಿನ ಮಾತನಾಡಿದ್ದು ಯಾಕೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಗಿದ್ರೆ ರಿಸಲ್ಟ್ ಬಂದುಬಿಡ್ತಾ? ಬನ್ನಿ ಒಂದು ರಿಪೋರ್ಟ್ ನೋಡೋಣ. ರಿಸಲ್ಟ್ಗೂ ಮೊದಲೇ ಸೈನಿಕನಿಗೆ ಸೋಲಿನ ಭೀತಿ. ಸಿಪಿ ಯೋಗೇಶ್ವರ್ಗೆ ಮುಳ್ಳಾಯ್ತಾ ಜಮೀರ್ ಮಾತು. बीजेपी से खतरनाक
ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಕೇಳಿದ್ರಲ್ಲ, ಈ ಒಂದು ಹೇಳಿಕೆ ಈಗ ಕಾಂಗ್ರೆಸ್ಗೆ ಮುಳುವಾಗುವ ಲಕ್ಷಣಗಳು ಕಾಣುತ್ತಿವೆ. ಹೇಗಂತ ನಾವು ಹೇಳ್ತಿಲ್ಲ, ಸ್ವತಃ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳ್ತಿದ್ದಾರೆ. ಸೈನಿಕನಿಗೆ ಜಮೀರ್ ಹೇಳಿಕೆ ಕಂಟಕ. ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಯಾರು JDSನ ಭಾಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ಓಟ್ ಹಾಕಬೇಕು ಅಂತ ಇದ್ದರು, ಅವರು ಸ್ವಲ್ಪ ಘಾಸಿಗೆ ಒಳಗಾಗಿದ್ದಾರೆ, ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನೇನಾಗಿದೆ ಅಂತ ಗೊತ್ತಾಗಲ್ಲ. ಜಮೀರ್ ಮಾತು ಮತಗಳ ಮೇಲೆ ಎಫೆಕ್ಟ್. ಒಳಸಂಚು ಉಪಚುನಾವಣೆಗಳಲ್ಲಿ ನಡೆಯಲ್ಲ. ಜಮೀರ್ ಅವರು ಕೂಡ ಭಾಳಷ್ಟು ಮತಗಳನ್ನು ಕ್ರೋಢೀಕರಣ ಮಾಡೋ ಪ್ರಯತ್ನದಲ್ಲಿ ಮಾಡಿದ್ದಾರೆ. ಅವ್ರ ಮಾತಿನ ರಭಸದಲ್ಲಿ ಒಂದಷ್ಟು ಹಳೆಯ ಸ್ನೇಹ ವಿಶ್ವಾಸಕ್ಕೆ ಮಾತಾಡಿರ್ಬೋದು. ಅದು ಮಾಧ್ಯಮಗಳು ಅದನ್ನು ಪ್ರಮುಖವಾಗಿ ಅದನ್ನು ಪ್ರಚಾರ ಮಾಡಿ ರಾಜ್ಯದಲ್ಲಿ ಅದನ್ನು ದೊಡ್ಡ ಸುದ್ದಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಶ್ಲೇಷಣೆ ಕೂಡ ಮಾಡಿಬಿಟ್ಟು ಭಾಳ ಜನ ನಾನು ಸುದ್ದಿ ವಿಶ್ಲೇಷಣೆ ಮಾಡೋರು ಕೂಡ ಹೇಳಿದ್ರು ಅದ್ರ ಬಗ್ಗೆ. ಸೋಲಿಸಿ ಅವ್ರನ್ನ, ಯಾರು ಜಮೀರ್ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ಸೋಲಿಸಬೇಕು ಮತದಾರರು ಅಂತ. ನೋಡೋಣ, ರಿಸಲ್ಟ್ ಬರುತ್ತಲ್ಲ ನೋಡೋಣ. ಫಲಿತಾಂಶ ಏನು ಬೇಕಾದರೂ ಆಗಬಹುದು. ಅದು ಎರಡು ಪಕ್ಷಗಳು, JDS ಮತ್ತು BJP. ಇಲ್ಲಿ ನಂದು ಮತ್ತು ಕಾಂಗ್ರೆಸ್ಸು ಎರಡೂ ಸಮಬಲ ಇದೆ. ಈಗೂ ಆಗ್ಬೋದು, ಆಗ್ಬೋದು. ಯೋಗೇಶ್ವರ್ ಹೇಳಿಕೆಗೆ ತಿರುಗೇಟು ನೀಡಿರುವ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಗೆದ್ದಿದ್ದಾರೆ, ಇದಕ್ಕೆ ಸಹಕರಿಸಿದ ಕಾಂಗ್ರೆಸ್ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ವ್ಯಂಗ್ಯವಾಡಿದ್ದಾರೆ. ಏನೇನಿದ್ರು ಈ 23ಕ್ಕೆ ಯಾರ ಕೊರಳಿಗೆ ವಿಜಯ ಮಾಲೆ ಅನ್ನೋದು ಕಾಯಬೇಕಿದೆ. ಅದಕ್ಕೂ ಮುನ್ನವೇ ಸೈನಿಕ ಶಸ್ತ್ರ ತ್ಯಾಗ ಮಾಡಿದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಮಾದೇಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಈಗ ಉಪಚುನಾವಣೆಯಲ್ಲಿ ನುಂಗಲಾರದ ತುತ್ತಾಗಿದ್ದಾರಂತೆ ಜಮೀರ್ ಅಹ್ಮದ್ ಖಾನ್. ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ. ಈ ಹಿಂದೆ ವಿವಾದಗಳಿಂದ ದೂರ ಇರುವಂತೆ ಎಚ್ಚರಿಕೆ ಆದರೂ ಜಮೀರ್ ಅವರಿಂದ ಒಂದಲ್ಲ ಒಂದು ವಿವಾದ ಸರ್ಕಾರದ ವರ್ಚಸ್ಸು ಹಾಳು ಮಾಡಿದ್ರು ಅಂತ ಚರ್ಚೆ ಆಗ್ತಾ ಇದೆ. ಬಳಿಕ HDK ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ. ಮಾದೇಸ್ವಾಮಿ ಒಂದು ಕಡೆ ಯಾಕೆ ಮೊದಲೇ ಸೋಲೊಪ್ಪಿಕೊಂಡ್ರು ಅಂತೇಳಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕ್ರಮ ಕೈಗೊಳ್ಳತ್ತಾ ಅಂತೇಳಿ ಅಷ್ಟು ದಮ್ ಕಾಂಗ್ರೆಸ್ಗಿದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕ್ರಮ ಕೈಗೊಳ್ಳುವಷ್ಟು ದಮ್ ಕಾಂಗ್ರೆಸ್ಗೆ ಖಂಡಿತವಾಗಲೂ ಇಲ್ಲ. ಮಾದೇಸ್ವಾಮಿ ಏನು ಅಪ್ಡೇಟ್ ಇದ್ರ ಬಗ್ಗೆ? ಖಂಡಿತವಾಗಿ ಈಗ ಏನು ಜಮೀರ್ ಅಹ್ಮದ್ ಖಾನ್ ಅವರು ಈ ಒಂದ್ ವೇಳೆ ಏನಾದರೂ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಸೋಲನ್ನ ಕಂಡ್ರೆ ಅದಕ್ಕೆ ಪ್ರಮುಖವಾದಂತಹ ಅಂಶಗಳಲ್ಲಿ ಜಮೀರ್ ಅಹ್ಮದ್ ಅವರ ಹೇಳಿಕೆ ಕೂಡ ಒಂದಾಗುತ್ತೆ. ಹಾಗಾಗಿ ಕೂಡ ಈಗ ಈ ಒಂದು ಸೋಲು ಏನಿದೆ ಅದು DK ಶಿವಕುಮಾರ್ ಅವರ ಹಿನ್ನಡೆಗೆ ಕೂಡ ಕಾರಣವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಮೀರ್ ಅಹ್ಮದ್ ಅವರ ವಿರುದ್ಧ ಈಗ ಕಾಂಗ್ರೆಸ್ ಏನಾದರೂ ಕ್ರಮವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒಂದಷ್ಟು ಏನು ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಚುನಾವಣೆಯನ್ನ ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಮತದಾನ ಮುಗಿದಿದೆ.